ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಗ್ಲೋಬಲ್ ಕ್ವೀನ್ ನಟಿ ಪ್ರಿಯಾಂಕಾ ಚೋಪ್ರಾ ಭಕ್ತರ ತಟ್ಟೆ ಲೋಟ ತೊಳೆದ ವಿಡಿಯೋ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ವೈರಲ್ ವಿಡಿಯೋನ ನೋಡಿದಂತ ನಟ ಜಗ್ಗೇಶ್ ನೆಟ್ಟಿಗರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಹೌದು, ಚೋಪ್ರಾ ತಟ್ಟೆ ಲೋಟ ತೊಳೆದಿದ್ದಕ್ಕೆ ಭೇಷ್ ಅಂತಿರೋ ನೀವು, ನಾನು ರಾಯರ ಮಠದಲ್ಲಿ ಕಸ ಗುಡಿಸಿದ್ದನ್ನ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬನ್ನಿ, ಚೋಪ್ರಾ ಭಕ್ತರ ತಟ್ಟೆ ಲೋಟ ತೊಳೆದಿದ್ದು ಏನಕ್ಕೆ, ಹಾಗೆ ಜಗ್ಗೇಶ್ ಕಸ ಗುಡಿಸಿದ್ದೇನಕ್ಕೆ, ನೆಟ್ಟಿಗರು ಚೋಪ್ರಾನ ಹಾಡಿ ಹೊಗಳಿ ಜಗ್ಗೇಶ್ ಅವರನ್ನ ಟ್ರೋಲ್ ಮಾಡಿದ್ದಾದ್ರೂ ಏನಕ್ಕೆ, ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಟಿ ಪ್ರಿಯಾಂಕಾ ಚೋಪ್ರಾ ಪ್ರಸ್ತುತವಾಗಿ ಹಾಲಿವುಡ್ನಲ್ಲಿ ಬ್ಯುಸಿ ಆಗಿರುವಂತಹ ನಟಿ. ಬಾಲಿವುಡ್ನೊಂದಿಗೆ ಸಂಬಂಧ ಕಡಿದುಕೊಂಡು ಹಲವು ವರ್ಷಗಳಾಗಿದ್ರೂ ಸಹಿತ ಇದೀಗ ವಾರಣಾಸಿ ಸಿನಿಮಾ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಮತ್ತೆ ವಾಪಸ್ ಆಗಿದ್ದಾರೆ. ಸ್ಟಾರ್ ನಟಿಯಾಗಿರುವ ಪ್ರಿಯಾಂಕಾ ಚೋಪ್ರಾ ಅವರ ಜೀವನ ಶೈಲಿಯೂ ಕೂಡ ಸ್ಟಾರ್ ಮಾದರಿಯಲ್ಲೇ ಸಾಗ್ತಾ ಇದೆ. ಪತಿ ನಿಕ್ ಜೋನಸ್ ಜೊತೆಗೆ ಅಮೆರಿಕದ ಪ್ರತಿಷ್ಠಿತ ಬೆವರ್ಲಿ ಹಿಲ್ಸ್ನ ಐಷಾರಾಮಿ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ಇದೀಗ ಪ್ರಿಯಾಂಕಾ ಚೋಪ್ರಾ ಸಾಮಾನ್ಯರಂತೆ ಸಾಮಾನ್ಯ ಜನ ತಿಂದು ಬಿಟ್ಟಿರುವಂತಹ ತಟ್ಟೆ ಲೋಟಗಳನ್ನ ತೊಳೆದಿದ್ದೇ ಈಗ ಭಾರಿ ವೈರಲ್ ಆಗ್ಲಿಕ್ಕೆ ಕಾರಣ ಆಗಿದೆ. ಹೌದು, ಪ್ರಿಯಾಂಕಾ ಚೋಪ್ರಾ ಹಾಲಿವುಡ್ನಲ್ಲಿ ನೆಲೆಸಿದ್ರೂ ಸಹಿತ ಭಾರತೀಯ ಸಂಸ್ಕೃತಿ ಮೌಲ್ಯಗಳನ್ನ ಇನ್ನೂ ಕೂಡ ಮರೆತಿಲ್ಲ. ಹಾಲಿವುಡ್ನಲ್ಲಿ ನೆಲೆಸಿದ್ರೂ ಸಹಿತ ಅಲ್ಲಿಯೂ ಸಹ ತಪ್ಪದೆ ಭಾರತೀಯ ಸಂಪ್ರದಾಯದ ಹಬ್ಬಗಳ ಆಚರಣೆಗಳನ್ನ ಸಹ ಮಾಡಿಕೊಂಡೇ ಬರ್ತಿದ್ದಾರೆ. ಆಗಾಗ ಭಾರತಕ್ಕೆ ಭೇಟಿ ಕೊಡ್ತಿರ್ತಾರೆ. ಭಾರತಕ್ಕೆ ಬಂದಾಗ್ಲೆಲ್ಲ ಇಲ್ಲಿನ ಕೆಲ ದೇವಾಲಯಗಳಿಗೂ ಸಹ ಭೇಟಿ ಕೊಡ್ತಾರೆ. ಇತ್ತೀಚೆಗೆ ಪ್ರಿಯಾಂಕಾ ಚೋಪ್ರಾ ಭಾರತಕ್ಕೆ ಬಂದಿದ್ರು. ಈ ಭೇಟಿಯ ಸಂದರ್ಭದಲ್ಲಿ ಅವರು ಅಮೃತಸರದ ಗೋಲ್ಡನ್ ಟೆಂಪಲ್ಗೆ ಭೇಟಿ ಕೊಟ್ಟಿದ್ರು. ದರ್ಬಾರ್ ಸಾಹಿಬ್ ಎಂದು ಕರೆಯಲಾಗುವ ಸಿಖ್ಖರ ಈ ಪವಿತ್ರ ದೇವಾಲಯದಲ್ಲಿ ಭಕ್ತರು ಸೇವೆ ಮಾಡ್ತಾರೆ. ಕಸ ಗುಡಿಸುವುದು, ಪಾತ್ರೆಗಳನ್ನು ತೊಳೆಯುವುದು, ಅಡಿಗೆ ಮಾಡುವುದು, ಬಡಿಸುವುದು, ಹೀಗೆ ನಾನಾ ರೀತಿಯಾದಂತಹ ಸೇವೆಗಳನ್ನು ಭಕ್ತರು ಈ ದೇವಾಲಯದಲ್ಲಿ ಮಾಡುವುದು ವಾಡಿಕೆ. ದೇವಾಲಯಕ್ಕೆ ಭೇಟಿ ನೀಡಿದಂತಹ ನಟಿ ಪ್ರಿಯಾಂಕಾ ಚೋಪ್ರಾ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ. ದೇವಾಲಯಕ್ಕೆ ಬಂದಂತಹ ಭಕ್ತರು ಊಟ ತಿಂದ ತಟ್ಟೆಗಳು, ನೀರು ಕುಡಿದಂತಹ ಲೋಟಗಳನ್ನ ಪ್ರಿಯಾಂಕಾ ಚೋಪ್ರಾ ಅವರೇ ತೊಳೆದಿದ್ದೇ ಸದ್ಯಕ್ಕೀಗ ಭಾರಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಆಗಿದೆ. ನಟಿ ಪ್ರಿಯಾಂಕಾ ಅವರು ಈ ಬರ್ತನ್ ಸೇವಾ ಅಂದ್ರೆ ಪಾತ್ರೆಗಳನ್ನ ತೊಳೆಯುವಂತಹ ಸೇವೆ ಇದು. ಗೊತ್ತಿಲ್ಲ, ನಟಿ ಪ್ರಿಯಾಂಕಾ ಚೋಪ್ರಾ ಅವರು ದೇವಾಲಯದಲ್ಲಿ ಏನಾದ್ರೂ ಹರಕೆ ಕಟ್ಕೊಂಡಿದ್ರ, ಆ ಹರಕೆನ ತೀರಿಸಲಿಕ್ಕೆ ಭಾರತಕ್ಕೆ ಬಂದಿದ್ರ. ಸೊ ಹರಕೆ ತೀರಿಸಿರುವಂತಹ ವಿಡಿಯೋನೇ ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ಲಿಕ್ಕೆ ಕಾರಣ ಆಯ್ತಾ, ನೋಡ್ತಾ ಹೋಗೋಣ. ಪ್ರಿಯಾಂಕಾ ಚೋಪ್ರಾ ಅವರ ಈ ಸೇವೆಯ ವಿಡಿಯೋಗೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗಿದೆ. ಹಲವರು ಪ್ರಿಯಾಂಕಾರ ಸೇವೆಯನ್ನ ಮೆಚ್ಚಿ ಕಾಮೆಂಟ್ ಮಾಡಿದ್ದು, ಹಾಡಿ ಹೊಗಳ್ತಾ ಇದ್ದಾರೆ. ಗ್ಲೋಬಲ್ ಸ್ಟಾರ್ ಆದ್ರೂ ಸಹಿತ ತಮ್ಮ ಮೂಲವನ್ನ ಇನ್ನೂ ಕೂಡ ಮರ್ತಿಲ್ಲ ಅಂತ ಹೊಗಳ್ತಾ ಇದ್ದಾರೆ. ಇನ್ ಕೆಲವರು ವಿದೇಶಿಗನ ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ರೂ ಸಹಿತ ಭಾರತೀಯ ಸಂಸ್ಕೃತಿಗೆ ಗೌರವ ಕೊಡುವುದನ್ನ ಮೆಚ್ಚಿದ್ದಾರೆ. ಆದರೆ ಕೆಲವರು ಇದರಲ್ಲೂ ಸಹಿತ ಕೊಂಕು ಹುಡುಕುವ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಮುಂದಿನ ಸಿನಿಮಾದ ಪ್ರಚಾರಕ್ಕಾಗಿ ಹೀಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ತಟ್ಟೆ ತೊಳೆಯೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಹರಿಬಿಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಚೋಪ್ರಾ ಅಂತ ಹೇಳಿ ವ್ಯಂಗ್ಯವಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಪ್ರಿಯಾಂಕಾ ಚೋಪ್ರಾ ನಟನೆಯ ಹಾಲಿವುಡ್ ಆಕ್ಷನ್ ಸಿನಿಮಾ ದಿ ಬ್ಲಫ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿತ್ತು. ಸಿನಿಮಾದ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗಿತ್ತು. ಇದೀಗ ರಾಜಮೌಳಿ ನಿರ್ದೇಶನದ ವಾರಣಾಸಿ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ನಟಿಸ್ತಾ ಇದ್ದಾರೆ. ಹಾಲಿವುಡ್ ಆಕ್ಷನ್ ಸಿನಿಮಾ ಜಡ್ಜ್ಮೆಂಟ್ ಡೇ ಚಿತ್ರೀಕರಣ ಚಾಲ್ತಿಯಲ್ಲಿದ್ದು ಆ ಸಿನಿಮಾ ಸಹ ಇದೇ ವರ್ಷ ಬಿಡುಗಡೆ ಭಾಗ್ಯ ಕಾಣಲಿದೆ. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚೋಪ್ರಾ ಅವರು ತಟ್ಟೆ ಮತ್ತು ಲೋಟವನ್ನ ತೊಳೆದಿದ್ದನ್ನ ಭಾರಿ ವೈರಲ್ ಮಾಡ್ತಾ ಇರುವಂತಹ ಆ ವಿಡಿಯೋನ ನೋಡಿ ಕೆಂಡವಾಗಿದ್ದಾರೆ. ನೆಟ್ಟಿಗರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಏನಕ್ಕೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ರಾಯರ ಭಕ್ತರಾಗಿರುವಂತಹ ಜಗ್ಗೇಶ್ ಅವರು ರಾಯರ ಮಠದಲ್ಲಿ ಕಸ ಗುಡಿಸ್ತಾ ಇರುವಂತಹ ವಿಡಿಯೋಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಇತ್ತೀಚೆಗಷ್ಟೇ ಅವರು ರಾಯರ ಮಠದಲ್ಲಿ ಕಸವನ್ನ ಗುಡಿಸಿದ್ರು. ಅದನ್ನ ಬೇರೆಯವರು ಆ ವಿಡಿಯೋನ ತೆಗೆದು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು. ಅದಕ್ಕೆ ಒಂದಷ್ಟು ಜನ ವ್ಯಂಗ್ಯವಾಗಿ ಅದನ್ನ ಟೀಕಿಸಿದ್ರು. ಅದಕ್ಕಾಗಿ ಜಗ್ಗೇಶ್ ಅವರು ಸಿಡಿಮಿಡಿಗೊಂಡಿದ್ರು. ಇನ್ನು ಇತ್ತೀಚೆಗೆ ಈಗ ಚೋಪ್ರಾ ತಟ್ಟೆ ಲೋಟವನ್ನ ತೊಳೆದಿದ್ದನ್ನ ಭಾರಿ ವೈರಲ್ ಮಾಡಿ ಮತ್ತೆ ಅದಕ್ಕೆ ಒಂದಷ್ಟು ಪ್ರಶಂಸೆಯನ್ನ ಕೊಡ್ತಾ ಇರೋದನ್ನ ನೋಡಿ ಈಗ ಜಗ್ಗೇಶ್ ಅವರು ನೆಟ್ಟಿಗರ ಮೇಲೆ ಕೋಪಗೊಂಡಿದ್ದಾರೆ.
ಯಾರೇ ಆಗಲಿ ದೇವರ ಮೇಲೆ ನಂಬಿಕೆ ಇದ್ದವರು ಸೇವೆಯ ಕಾರಣ ಅರಿಯಬೇಕೇ ಹೊರತಾಗಿ ಅವರ ಕಾರ್ಯ, ವಿಶೇಷವಾಗಿ ಸೆಲೆಬ್ರಿಟಿಗಳ ವೈಯಕ್ತಿಕ ವಿಷಯ ಅದನ್ನ ಕದ್ದು ಚಿತ್ರೀಕರಣ ಮಾಡಿ ಜಾಲತಾಣದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹಾಕಿ ಬರುವಂತ ಕೆಟ್ಟ ಸಂದೇಶಗಳನ್ನ ನೋಡಿ ವಿಕೃತ ಆನಂದವನ್ನ ಪಡೆಯುವಂತವರು ಮತ್ತೆ ಅದರ ಕುರಿತಾಗಿ ಚರ್ಚೆಯನ್ನ ಮಾಡುವಂತವರಿಗೆ ದೇವರು ನೋಡ್ಕೊಳ್ತಾನೆ. ಅಣಕ, ಅಪಹಾಸ್ಯ, ದೇವರ ಸೇವೆ ಮಾಡುವ ಮನುಷ್ಯನಿಗೆ ಆ ರೀತಿಯಾಗಿ ಕೆಟ್ಟದಾಗಿ ದುರ್ವರ್ತನೆಯನ್ನ ತೋರಿದ್ರೆ ಅಂದ್ರೆ ಯಾರು ಆ ರೀತಿ ಸೇವೆಯನ್ನ ಮಾಡ್ತಿರ್ತಾರಲ್ಲ ಅವ್ರಿಗಿದ್ದಂತಹ ಆ ದೋಷ ಕಂಟಕಗಳೆಲ್ಲವೂ ಇವ್ರಿಗೆ ಸುತ್ತಕೊಳ್ಳುತ್ತೆ ಅಂತನೂ ಕೂಡ ಜಗ್ಗೇಶ್ ಅವರು ಮಾತನಾಡಿದ್ದಾರೆ. ಅವರ ಯಶಸ್ಸು ಕುಂಠಿತವಾಗುತ್ತೆ. ಯಾವುದರ ವಿಚಾರದಲ್ಲಿ ನೀವು ಆಟ ಆಡಿ, ಆದರೆ ದೇವರ ವಿಚಾರದಲ್ಲಿ ಆಟ ಆಡಕ್ ಹೋಗ್ಬೇಡಿ ಅಂತನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ನಟ ಜಗ್ಗೇಶ್ ಅವರು ತಮಗಾದಂತಹ ನೋವನ್ನ ವ್ಯಕ್ತಪಡಿಸಿರುವಂತಹ ರೀತಿಯಾಗಿದೆ. ಒಟ್ಟಿನಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಸಾಮಾನ್ಯರ ತಟ್ಟೆ ಲೋಟವನ್ನ ತೊಳೆದಿದ್ದಕ್ಕೆ ಹಾಡಿ ಹೊಗಳ್ತಾ ಇರುವಂತ ನೆಟ್ಟಿಗರು, ಇನ್ನೊಂದು ಕಡೆಗೆ ಜಗ್ಗೇಶ್ ಅವರು ರಾಯರ ಮಠದಲ್ಲಿ ಕಸ ಗುಡಿಸಿದ್ದನ್ನ ಟೀಕಿಸಿದ್ದಕ್ಕಾಗಿ ಒಂದು ರೀತಿ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿಗೆ ಬೇರೊಂದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂದ್ರೆ ನೋಡಿ, ಹಾಲಿವುಡ್ ಬಾಲಿವುಡ್ ಬೆಡಗಿನ ಹಾಡಿ ಹೊಗಳ್ತಾ ಇದ್ದಾರೆ, ನಮ್ಮ ಕನ್ನಡದವರನ್ನ ತೆಗಳ್ತಾ ಇದ್ದಾರೆ ಅನ್ನೋ ಒಂದು ಹಂತಕ್ಕೂ ಕೂಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾರೇ ಆಗಿರ್ಲಿ ಅವರ ಒಂದು ಸೇವೆ ನೋಡಿ, ಅವರು ಸೆಲೆಬ್ರಿಟಿನೇ ಆಗಿರ್ಲಿ, ರಾಜಕೀಯ ವ್ಯಕ್ತಿನೇ ಆಗಿರ್ಲಿ, ಯಾರೇ ಆಗಿರ್ಲಿ ದೇವರ ಮುಂದೆ ಎಲ್ಲರೂ ಕೂಡ ಸಣ್ಣವರೇ. ಸೊ ಹಾಗಾಗಿ ಅವರ ಹರಕೆಯನ್ನ ಅವರು ತೀರಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ತಮಗೆ ಹೆಂಗ್ ಬೇಕೋ ಹಂಗೆ ಕಾಮೆಂಟ್ಗಳನ್ನ ಮಾಡ್ಕೊಂತ ವಿಕೃತ ಆನಂದವನ್ನ ಪಡೆಯುವುದನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ನ ಆಶಯ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.